ರಾಜಧಾನಿ ಬೆಂಗಳೂರಿನಲ್ಲಿ ಆಗಾಗ ಮರಗಳು ಧರೆಗುರುಳಿ ಅನಾಹುತಗಳು ಆಗ್ತಾನೆ ಇವೆ. ಆದರೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿದ್ಯಾ ಅನ್ನೋದು ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ದೃಶ್ಯವನ್ನು ಈಗ ತೋರಿಸಿ ನಿಮಗೆ. ಆ ಪಕ್ಕದಲ್ಲೇ ಪಕ್ಕದ ರಸ್ತೆಯಲ್ಲಿ ಇರುವಂತಹ ಒಂದು ಪ್ರದೇಶ ಇದು. ಸೊ ಇಲ್ಲಿ ಮರ ಬಿದ್ದು 3 ಕಾರ್ಗಳು ಸಂಪೂರ್ಣ ಜಖಮಾಗಿವೆ. 3ರಿಗೆ ಸಣ್ಣ ಪುಟ್ಟ ಅದೃಷ್ಟವಶಾತ್ ಗಾಯಗಳಾಗಿದ್ದಷ್ಟೇನೆ, ದೊಡ್ಡ ಅನಾಹುತ ಆಗಿಲ್ಲ. ಆದರೆ ಇನ್ನಾದರೂ ಎಚ್ಚೆತ್ತುಕೊಳ್ತಾ ಇದ್ರೆ ಇನ್ನಷ್ಟು ಅಪಾಯ ಬೆಂಗಳೂರಿನಲ್ಲಿ ಖಂಡಿತ ಆಗುತ್ತೆ. ನಮ್ಗೆ ಭಾಳ ಭಯ. ರೋಡ್ ಮೇಲೆ ಎಲ್ಲಿ ಯಾವ ರೋಡ್ ಮೇಲೆ ನೋಡಿದ್ರೆ ಮರಗಳೆಲ್ಲ ಭಾಳ ದೊಡ್ಡ ದೊಡ್ಡ ಮರಗಳು. ಎಲ್ಲೋದ್ರೆ ಅಲ್ಲಿ ನಾವು ನಿಲ್ಸ್ಕೊಂಡಿರ್ತೀವಿ. ಅಕಸ್ಮಾತ್ ಯಾವುದಾನ ಮೂತ್ರಕ್ಕೆ ಹೋಗೋ ಟೈಮ್ನಲ್ಲಿ, ಯಾವುದಾನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಟೈಮ್ನಲ್ಲಿ ಏನಾನ ಮರಗಳು ಬಿದ್ದರೆ ನಮಗೆ ಪ್ರಾಣ ಹಾನಿ. ಇಂಥ ರೋಡ್ನಲ್ಲಿ ಎಲ್ಲ ಕಡೆ ನೋಡಿದ್ರೆ ಇದೇ ಗತಿ, ಇದೇ ಪರಿಸ್ಥಿತಿ ಇದೆ. ಎಲ್ಲಿ ನೋಡಿದ್ರೆ ಎಲ್ಲ ಡ್ಯಾಮೇಜ್, ಎಲ್ಲ ಫೋಕಲ್ ಮರಗಳೇ ಇರೋದು. ಏನು ಜೀವಕ್ಕೆ ಭಯನೇ. ಓಡಾಡೋ ಟೈಮ್ನಲ್ಲಿ ನೋಡಿ ಒಂದು ಗಾಡಿಯಲ್ಲಿ ಹಾನಿ ಆಗಿರೋದು, ಎಷ್ಟು ಜನಕ್ಕೆ ಏನಾಗಿರೋದು ಗೊತ್ತಾಗಿಲ್ಲ. ಅದು ಪರಮಾತ್ಮ. ನಮ್ಮ ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮರಗಳಿಂದ ಆಗ್ತಾ ಇರುವಂತಹ ಸರಣಿ ಅಪಘಾತಗಳು ಕೂಡ ಇನ್ನೂ ಮುಂದುವರೆದಿದೆ. ಆ ಬುಡ ಸಮೇತ ಮರ ಬಿದ್ದಿರುವಂತಹ ಕಾರಣದಿಂದಾಗಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ 2 ಕಾರಿನ ಮೇಲೆ ಆ ಒಂದು ಬೃಹತ್ ಗಾತ್ರದ ಮರ ಬಿದ್ದಿರುವಂಥದ್ದು ನಿಜಕ್ಕೂ ಕೂಡ ಆ ದೃಶ್ಯ ನೋಡ್ತಾ ಇದ್ರೇನೆ ತುಂಬಾನೇ ಭಯಾನಕ ಅಂತ ಅನ್ಸುತ್ತೆ. ಅಂದ್ರೆ ಆ ಒಂದು ಮರ ಬಿದ್ದಂತಹ ಚಿತ್ರಣ ಹೇಗಿತ್ತು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗೋದಾದ್ರೆ, ಇಲ್ಲಿರುವಂತಹ ಕಾರಿನ ಒಂದು ಪರಿಸ್ಥಿತಿಯನ್ನು ನೀವು ಗಮನಿಸ್ಬೋದು. ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಕಾರಿನಲ್ಲಿದ್ದಂತಹ 2 ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸ ಕೂಡ ಆಗಿರುವಂಥದ್ದು. ಸ್ವಿಫ್ಟ್ ಕಾರಿನ ಮೇಲೆ ಈ ರೀತಿಯಾಗಿ ಏಕಾಏಕಿ ಮರ ಬಿದ್ದಿರುವಂಥ ಕಾರಣದಿಂದಾಗಿ ದೊಡ್ಡ ಮಟ್ಟದ ಅನಾಹುತಗಳು ಕೂಡ ಸಂಭವಿಸಿದೆ. ಅಂದರೆ ಒಂದು ಬದಿಯಲ್ಲಿ ಬಿದ್ದಂತಹ ಮರ ಏನಿದೆ, ಈ ಮರ ಬಿದ್ದಂತಹ ನಂತರದಲ್ಲಿ ಆ ಕಡೆ ರಸ್ತೆಗೂ ಕೂಡ ಚಾಚಿರುವಂಥದ್ದು, ಮತ್ತೊಂದು ಬದಿಯ ರಸ್ತೆ ಏನಿದೆ ಅಲ್ಲಿಗೂ ಕೂಡ ಚಾಚಿರುವಂಥದ್ದು. ಅಲ್ಲಿರುವಂತಹ ಒಂದಿಷ್ಟು ಮರಗಳಿಗೂ ಕೂಡ ಹಾನಿಯಾಗಿದ್ದಾವೆ. ಅಂದರೆ ಇಷ್ಟು ಉದ್ದದ ಮರ ಬಿದ್ದಿರುವಂಥದ್ದು. ರಸ್ತೆಯಲ್ಲಿ ಇದ್ದಂತಹ 3 ಕಾರು ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿರುವಂಥದ್ದು. ಸದ್ಯಕ್ಕೆ ಬಿಬಿಎಂಪಿ ಅರಣ್ಯ ಘಟಕ ಸಿಬ್ಬಂದಿಗಳು ಮರವನ್ನು ತೆರವು ಮಾಡುವಂಥ ಕೆಲಸ ಕೂಡ ಆಗಿದೆ. ಸದ್ಯಕ್ಕೆ ಗಾಯಾಳು 2ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಬಂದು ಸದ್ಯಕ್ಕೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಅಂದರೆ ಬೆಂಗಳೂರಲ್ಲಿ ಮರದಿಂದ ಆಗ್ತಿರುವಂಥ ಅನಾಹುತ ಇದೆ ಮೊದಲೇನಲ್ಲ. ಅಂದರೆ ಮರಗಳ ಒಂದು ಪರೀಕ್ಷೆ ಆಗಬೇಕಾಗಿದೆ, ಪರಿಶೀಲನೆ ಆಗಬೇಕಾಗಿದೆ. ಯಾವೆಲ್ಲ ಅಪಾಯಕಾರಿಯಾದಂತಹ ಮರ ಅಂತ ಅನ್ಸುತ್ತೆ ಅದೆಲ್ಲವನ್ನ ಕೂಡ ತೆರವು ಮಾಡುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಬೇಕಾಗಿದೆ. ಆದರೆ ಇದು ಯಾವುದಕ್ಕೂ ಕೂಡ ಬಿಬಿಎಂಪಿ ಸೊಪ್ಪೆ ಹಾಕ್ತಿಲ್ಲ. ಹಾಗಾಗಿ ದೊಡ್ಡ ಮಟ್ಟದ ಅನಾಹುತ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ. ಬಿಬಿಎಂಪಿ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಬಹುಶಃ ಮತ್ತಷ್ಟು ಸಾವು ನೋವುಗಳು ಇಂತಹ ಒಂದು ಮರದಿಂದ ಸಂಭವಿಸುವುದು ನಿಶ್ಚಿತ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪ್ಪ ಜಿನಾಯಕ್, TV9 ಬೆಂಗಳೂರು.